ಸ್ನೇಹಿತರೆ ನಮಸ್ಕಾರ. ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ವಾಗಟ. ಪ್ರತಿನಿತ್ಯ ಒಂದು ವಿಶೇಷವಾದಂತಹ ಒಂದು ಸುದ್ದಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇರ್ತಾನೆ ಸ್ನೇಹಿತರೆ. ಅದೇ ರೀತಿಯಾಗಿ ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಚರ್ಚೆ ಆಗಿದ್ದಂಥದ್ದು, ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗಿರುವಂಥ ಒಂದು ವಿಚಾರ ಅಂತಂದರೆ ಮುಡಾ ಪ್ರಕರಣ. ಈ ಮುಡಾ ಪ್ರಕರಣವನ್ನು CM ಸಿದ್ದರಾಮಯ್ಯನವರು ಸೇರಿದಂತೆ ಅವರ ಕುಟುಂಬಸ್ಥರಿಗೆ ಬಿಸಿತುಪ್ಪವಾಗಿ ಪರಿಣಮಿಸಿದಂತಹ ವ್ಯಕ್ತಿ ಅಂತಂದರೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ. ನೀವು ಈಗಾಗಲೇ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಅದು ಕೋರ್ಟ್ನ ಅಂಗಳದಲ್ಲಿರುವಂಥದ್ದು, ಅದು ವಿಚಾರಣಾ ಪ್ರಕ್ರಿಯೆಯಲ್ಲಿದೆ. ಆದರೆ ಈಗ ಮತ್ತೆ ಯಾಕೆ ಸ್ನೇಹಮಯಿ ಕೃಷ್ಣ ಅವರು ಮುನ್ನೆಲೆಗೆ ಬಂದರು ಅಂತ ನಿಮಗೆಲ್ಲರಿಗೂ ಕೂಡ ಒಂದು ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೇನೆ ಸ್ನೇಹಿತರೆ. ಅಂದರೆ ಈಗ ಬಹಳ ಚರ್ಚೆಯಲ್ಲಿರುವಂಥದ್ದು, ಸ್ನೇಹಮಯಿ ಕೃಷ್ಣ ಅವರನ್ನು ಪೊಲೀಸರು ಬಂಧನ ಮಾಡಿದ್ದಾರೆ, ವಿಚಾರಣೆ ಮಾಡ್ತಾ ಇದ್ದಾರೆ, ಅದರಲ್ಲಿ ಮುಡಾ ಪ್ರಕರಣದಲ್ಲಿ ಡಾಕ್ಯುಮೆಂಟ್ಸನ್ನು ಇಟ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಸಾಕಷ್ಟು ಆ ಬಗ್ಗೆ ಚರ್ಚೆಗಳಾಗ್ತಾ ಇರುವಂಥದ್ದು. ಆದರೆ ನಿಜಕ್ಕೂ ಕೂಡ ಸ್ನೇಹಮಯಿ ಕೃಷ್ಣರವರನ್ನು ಪೊಲೀಸರು ಬಂಧನ ಮಾಡಿದ್ರಾ, ವಿಚಾರಣೆ ಮಾಡಿದ್ರಾ, ಆ ಬಗ್ಗೆ ನಿಮ್ಮ ಜೊತೆ ಮಾಹಿತಿಯನ್ನು ಹಂಚ್ಕೊಳ್ತೇನೆ ಸ್ನೇಹಿತರೆ. ಅಂದರೆ ನಿನ್ನೆ ಒಂದು ಇನ್ಸಿಡೆಂಟ್ ಆಗಿರುವಂಥದ್ದು, ಅಂದರೆ ಕೋರ್ಟ್ನ ಆವರಣದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಶುಕ್ರವಾರ ಅವರು ಇದೇ ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟಲ್ಲಿ ವಿಚಾರಣೆ ಇರುತ್ತೆ. ಶುಕ್ರವಾರ ಮಧ್ಯಾಹ್ನ ಅವರು ಸಿಟಿ ಸಿವಿಲ್ ಕೋರ್ಟ್ಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಹೋದಂತಹ CCV ಪೊಲೀಸರು ಅವರನ್ನು ವಶಕ್ಕೆ ಪಡ್ಕೊಂಡು ಅವರನ್ನು ಕರ್ಕೊಂಡ್ಬರ್ತಾರೆ. ಅದು ಶಾಂತಿನಗರದ CCBಯ ಕಚೇರಿಗೆ ಕರ್ಕೊಂಡ್ಬಂದು ಅವರನ್ನು ವಿಚಾರಣೆ ಮಾಡುವಂಥದ್ದು. ಯಾಕೆ ಅವರನ್ನು ಸ್ನೇಹಮಯಿ ಕೃಷ್ಣ ಅವರನ್ನು ವಿಚಾರಣೆ ಮಾಡುವಂಥ ಪ್ರಕ್ರಿಯೆಗೆ ಮುಂದಾದರು ಅಂದರೆ, ಸೈಬರ್ ಠಾಣೆಯಲ್ಲಿ ಕಳೆದ ಅಂದರೆ ಅವತ್ತಿನ ದಿನ ಬೆಳಿಗ್ಗೆ ಅಂದರೆ 18ನೇ ತಾರೀಕು ಮುಡಾದ ಮಾಜಿ ಆಯುಕ್ತ KS ಅಧಿಕಾರಿಯಾಗಿರುವಂಥ ನಟೇಶ್ ಅವರು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಾ ಇದೆ, ತೇಜೋವಧೆ ಮಾಡುವಂಥ ರೀತಿಯಲ್ಲಿ ಒಂದು ನಕಲಿ ಆಡಿಯೋ ಮತ್ತು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡಿ ನನಗೆ ಮಾನಸಿಕ ಕಿರುಕುಳ ಮತ್ತು ಟಾರ್ಗೆಟ್ ಮಾಡಿ ತೊಂದರೆಯನ್ನು ಕೊಡ್ತಿದ್ದಾರೆ ಅಂತೇಳಿ ಸ್ನೇಹಮಯಿ ಕೃಷ್ಣ ವಿರುದ್ಧವಾಗಿ ಒಂದು IT ಆ್ಯಕ್ಟಲ್ಲಿ ಒಂದು ಸೈಬರ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಡುತ್ತಾರೆ. ಅದ್ರ ಬಗ್ಗೆ FIR ಕೂಡ ದಾಖಲಾಗುತ್ತೆ. ಆ ನಿಟ್ಟಿನಲ್ಲಿ ಅವರನ್ನು ಸ್ನೇಹಮಯಿ ಕೃಷ್ಣ ಅವರನ್ನು ವಶಕ್ಕೆ ಪಡ್ಕೊಂಡು ನಿನ್ನೆ ಇಡೀ ದಿನ ರಾತ್ರಿ ಪೊಲೀಸರು ವಿಚಾರಣೆಯನ್ನು ಮಾಡ್ತಾರೆ. ಇವತ್ತು ಅಂದರೆ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅರೆಸ್ಟ್ ಆಗಿದೆ, ಸ್ನೇಹಮಯಿ ಕೃಷ್ಣ ಅವರನ್ನು ಅರೆಸ್ಟ್ ಮಾಡಿದರೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಎಲ್ಲ ಚರ್ಚೆಗಳಾಗಿತ್ತು. ಆದರೆ ಸ್ನೇಹಮಯಿ ಕೃಷ್ಣ ಅವರನ್ನು ಈ ಪ್ರಕರಣದಲ್ಲಿ ಅವರನ್ನು ಬಂಧನ ಮಾಡಿಲ್ಲ, ಕೇವಲ ಅವರನ್ನು ವಿಚಾರಣೆ ಮಾಡಿ ನೋಟಿಸ್ ಕೊಟ್ಟು ಮತ್ತೆ ವಿಚಾರಣೆ ಕರೆದಾಗ ಬರಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಆದರೆ ನಟೇಶ್ ಅವರನ್ನು ಮತ್ತೆ ಕಂಪ್ಲೇಂಟ್ ಕೊಟ್ಟಾದಂಥ ಬಳಿಕ ಮತ್ತೆ ಹೇಳಿಕೆಗಳನ್ನು ಪಡ್ಕೊಂಡಿರುವಂಥದ್ದು, ಸ್ಟೇಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಸ್ನೇಹಮಯಿ ಕೃಷ್ಣ ಅವರಿಂದಲೂ ಕೂಡ ಒಂದು ಸ್ಟೇಟ್ಮೆಂಟನ್ನು ಮಾಡ್ಕೊಂಡಿದ್ದಾರೆ. ಆ ನಂತರದಲ್ಲಿ ಸ್ನೇಹಮಯಿ ಕೃಷ್ಣ ಅವರನ್ನು ವಿನೋದ್ ಎಂಬ ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡಿದ್ದ, ಸಂಪರ್ಕ ಮಾಡಿದ್ದಂತಹ ಸಂದರ್ಭದಲ್ಲಿ ನಟೇಶ್ ವಿರುದ್ಧವಾಗಿ ಒಂದಷ್ಟು ಆರೋಪವನ್ನು ಮಾಡಿ ಆ ಕ್ಲಿಪ್ಪನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ, ಕೆಲ ದಾಖಲೆಗಳನ್ನು ಕೊಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಅದಲ್ಲದೆ ಈ ವಿಚಾರವನ್ನು ಇಟ್ಕೊಂಡು CS ಶಾಲಿನಿ ರಜನೀಶ್ ಅವರಿಗೆ 1.60 ಕೋಟಿ ಹಣವನ್ನು ಲಂಚವಾಗಿ ಕೊಟ್ಟು ನಟೇಶ್ ಅವರು ಮುಂಬಡ್ತಿಯಾಗಿನ ತೆಗೆದುಕೊಂಡಿದ್ದಾರೆ ಅನ್ನೋ ಗಂಭೀರವಾದಂಥ ಆರೋಪವನ್ನು ಇದೇ ಸ್ನೇಹಮಯಿ ಕೃಷ್ಣ ಅವರು ಆರೋಪ ಮಾಡಿದ್ರು. ಜೊತೆಯಲ್ಲಿ ED ಮತ್ತು ITಗೆ ಕಂಪ್ಲೇಂಟ್ ಕೊಟ್ಟಿದ್ದರು ಮತ್ತು ಅದನ್ನು ಫೇಸ್ಬುಕ್ಕಲ್ಲೆಲ್ಲ ಪೋಸ್ಟ್ ಮಾಡಿದರು. ಇದೆಲ್ಲವೂ ಕೂಡ ಶುದ್ಧ ಸುಳ್ಳು, ಇವೆಲ್ಲ ಅಪಪ್ರಚಾರ ಮಾಡಲಾಗ್ತಾ ಇದೆ ಅಂತ ನಟೇಶ್ ಅವರು ಈ ಬಗ್ಗೆ IT ಆ್ಯಕ್ಟ್ ಅಡಿಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ರು. ಅವರ ಒಂದು ವಿಚಾರಣೆ ಪ್ರಕ್ರಿಯೆಯನ್ನು ಪೂರ್ಣ ಮಾಡಿದ್ದಾರೆ ಮತ್ತು ಮೊಬೈಲನ್ನು ಸೀಸ್ ಮಾಡಿ FSLಗೆ ಕಳಿಸ್ಕೊಟ್ಟಿದ್ದಾರೆ. ಮತ್ತು ಮೈಸೂರಿನಲ್ಲಿರುವಂಥ ಅವರ ನಿವಾಸ, ಅವರ ಕಚೇರಿಯ ಮೇಲೆ ಕೂಡ ರೇಡ್ ಮಾಡಿದಂಥ CCB ಪೊಲೀಸರು ಒಂದಷ್ಟು ದಾಖಲೆಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಪೆನ್ ಡ್ರೈವ್, ಹಾರ್ಡ್ ಡಿಸ್ಕ್ಗೆ ಸಂಬಂಧಪಟ್ಟನ್ನೆಲ್ಲ ಕೂಡ ಸೀಸ್ ಮಾಡ್ಕೊಂಡಿರುವಂಥದ್ದು. ಮತ್ತು ವಿಚಾರಣೆ ಕರೆದಾಗ ಅಂದರೆ ಇವತ್ತು ಬಹುತೇಕವಾಗಿ ಶನಿವಾರ ಅಂದರೆ ಇವತ್ತು ಆ ವಿಚಾರಣೆ ಪ್ರಕ್ರಿಯೆಗಳ ಪೂರ್ಣ ಮಾಡಿದ್ದಾರೆ. ಮತ್ತೆ ವಿಚಾರಣೆ ಕರೆದಾಗ ಬರಬೇಕು ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಕೂಡ ಮಾತನಾಡಿ, ಅಂದರೆ ಈ ಪ್ರಕರಣದಲ್ಲಿ ಸ್ವಲ್ಪ ಅಂದರೆ ಅವರು ವಿನೋದ್ ಅವ್ರಿಗೂ ಮತ್ತು ನಟೇಶ್ ಅವ್ರಿಗೂ ಫೈನಾನ್ಷಿಯಲ್ ವ್ಯವಹಾರ ಇತ್ತು. ಬಟ್ ಅವರು ರೆಸ್ಪಾನ್ಸ್ ಆಗದಂಥದ್ದ ಕಾರಣಕ್ಕೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಅವರು ದಿಕ್ಕು ತಪ್ಪಿಸುವಂಥ ಯತ್ನ ಮಾಡಿದರೆ ನಾನು ಅವರು ಹೇಳಿದ್ದೇ ಸರಿ ಅನ್ನೋ ರೀತಿಯಲ್ಲಿ CS ವಿರುದ್ಧವಾಗಿ ಗಂಭೀರವಾದಂಥ ಆರೋಪಗಳನ್ನು ನಾನು ಮಾಡಿದ್ದೇನೆ ಅಂತ ಕೂಡ ಹೇಳಿದರು. ಆದರೆ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ನಾನು ಕ್ಷಮೆ ಕೇಳ್ತೀನಿ ಅಂತೇಳಿ CS ಅವ್ರಿಗೆ ಈಗ ಸ್ನೇಹಮಯಿ ಕೃಷ್ಣ ಅವರು ಒಂದು ಮಾಧ್ಯಮಗಳ ಮುಂದೆ ಅವರು ಕ್ಷಮೆಯನ್ನು ಕೋರಿರುವಂಥದ್ದು. ಅದಲ್ಲದೆ ಮುಡಾಗೂ ಇದಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ, ನಾನು ಹೋರಾಟವನ್ನು ಮುಂದುವರಿಸ್ತೇನೆ ಅಂತ ಕೂಡ ಹೇಳಿದ್ದಾರೆ. ಅದೆಲ್ಲವೂ ಕೂಡ ಸಾಕಷ್ಟು ಚರ್ಚೆ ಅಂದರೆ ವಿಚಾರಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿರುವಂಥದ್ದು. ಇಲ್ಲ, ಮುಡಾ ಪ್ರಕರಣದಲ್ಲಿ ಅವರು ಹೋರಾಟಕ್ಕೆ ಮುಂದಾಗಿದ್ದರು, ಹೀಗಾಗಿ ಅವರನ್ನು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಅವರನ್ನು ಬಂಧನ ಮಾಡಿದೆ ಅನ್ನೋ ರೀತಿಯಲ್ಲಿ
ಆ ಆಡಳಿತ ಪಕ್ಷ ಒಂದು ಕಡೆ ಆದರೆ ಅವರನ್ನು ಬಂಧನ ಮಾಡುವಂಥ ವಿಚಾರದ ಬಗ್ಗೆ ಅವ್ರು ಮಾತಾಡಿದ್ರೆ, ಪ್ರತಿಪಕ್ಷಗಳು ಕೂಡ ಅದ್ರ ಬಗ್ಗೆ ಸಾಕಷ್ಟು ಟೀಕೆಯನ್ನು ಮತ್ತು ಆ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಆದರೆ ಅವರನ್ನು ಬಂಧನ ಮಾಡಿಲ್ಲ, ಕೇವಲ ವಿಚಾರಣೆ ಮಾಡಿ ಮತ್ತೆ ವಿಚಾರಣೆ ಕರೆದಾಗ ಬರಬೇಕು ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟು ಅದೊಂದಷ್ಟು ದಾಖಲೆಗಳನ್ನು ವಶಕ್ಕೆ ಪಡ್ಕೊಂಡಿರುವಂಥದ್ದು ಸ್ನೇಹಿತರೆ. ಇದಿಷ್ಟು ಕೂಡ ಈಗಿನ ಸದ್ಯ 2 ದಿನಗಳ ಅವಧಿಯಲ್ಲಿ ಸ್ನೇಹಮಯಿ ಕೃಷ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೈಬರ್ ಠಾಣೆಗಳಲ್ಲಿ ಆದಂಥ ಕೇಸ್ ಸಂಬಂಧಪಟ್ಟಂತೆ ಅವರನ್ನು ವಿಚಾರಣೆ ಮಾಡ್ತಾರೆ. ಈಗ ಮೈಸೂರು ಮೂಲದ ವಿನೋದನವನ್ನು ಈಗ ಬಂಧನ ಮಾಡಲಾಗಿದೆ, ಅವರನ್ನು ವಿಚಾರಣೆ ಕೂಡ ಮಾಡಲಾಗ್ತಾ ಇರುವಂಥದ್ದು. ಅದಲ್ಲದೆ ಪ್ರಮುಖವಾಗಿ ಮುಡಾ ಪ್ರಕರಣದ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ದಾಖಲೆಗಳನ್ನು, ಅದರಲ್ಲಿ ಇವರು ಖಾಸಗಿಯಾಗಿ ಒಂದು ಅರ್ಜಿಯನ್ನು ಹಾಕ್ಕೊಂಡು ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ನಡೆಸುವಂಥ ಹಂತಕ್ಕೆ ಹೋಗಿ ಅದರಲ್ಲಿ CM ಸಿದ್ದರಾಮಯ್ಯವರಿಗೆ ಒಂದು ಬಿಸಿತುಪ್ಪವಾಗಿ ಪರಿಣಮಿಸಿ ಸುಪ್ರೀಂ ಕೋರ್ಟ್ನ ಘಟಾನುಘಟಿ ವಕೀಲರು ಕೂಡ ಬಂದು ಹೈಕೋರ್ಟಲ್ಲಿ ವಾದ ಮಾಡುವಂಥ ಹಂತಕ್ಕೆ ಈ ಪ್ರಕರಣವನ್ನು ತೆಗೆದುಕೊಂಡಂಥ ಹೋದಂಥ ವ್ಯಕ್ತಿಗಳು ಇದೇ ಒಂದು ಸ್ನೇಹಮಯಿ ಕೃಷ್ಣ ಅವರಾಗಿರುವಂಥದ್ದು. ಮತ್ತು ಅದು ಹೋರಾಟ ಏನು ಅಂದರೆ ಸಂಬಂಧಪಟ್ಟಂತೆ ಅವರು ಕೂಡ ಅಡ್ವೊಕೇಟ್ಸನ್ನು ಹಾಕ್ಕೊಂಡು ಲೀಗಲ್ ಆಗಿ ಫೈಟನ್ನು CM ಸಿದ್ದರಾಮಯ್ಯವರು ಹಾಕಿದ್ರು. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಟ್ವೀಟ್ ಕೂಡ, ಅಂದರೆ ನಾನು ಹಿಂದೆ ಓಡುವಂಥ ವ್ಯಕ್ತಿಯಲ್ಲ, ನಾನು ಯಾವುದೇ ಒಂದು ಸಂದರ್ಭ ಬಂದರೂ ಕೂಡ ಅದನ್ನು ಧೈರ್ಯವಾಗಿ ಎದುರಿಸುವಂಥ ಶಕ್ತಿ ಇದೆ ಅನ್ನೋ ರೀತಿಯಲ್ಲೂ ಕೂಡ ಸಿದ್ದರಾಮಯ್ಯನವರು ಹಾಕಿದರು. ಜೊತೆಗೆ ಎಕ್ಸಲ್ಲಿ ಕೂಡ ಅದ್ರ ಬಗ್ಗೆ ಪೋಸ್ಟನ್ನು ಮಾಡಿಕೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ಇದು ಬಹಳ ಕೋರ್ಟ್ ಹಂತದಲ್ಲಿ ವಿಚಾರಣಾ ಪ್ರಕ್ರಿಯೆಯಲ್ಲಿರುವಂಥದ್ದು. ಅದು ಈಗ ಆ ಬಗ್ಗೆ ಪ್ರೊಸೀಜರ್ ಕೂಡ ಕೋರ್ಟಲ್ಲಿ ನಡೀತಾ ಇದೆ. ಇದರ ನಡುವೆ ಸ್ನೇಹಮಯಿ ಕೃಷ್ಣ ಅವರ ಒಂದು ವಿಚಾರಣೆಗೆ ಸಂಬಂಧಪಟ್ಟಂತೆ ಸೈಬರ್ ಠಾಣೆ ಪೊಲೀಸರು ಈಗ ಆ ವಿಚಾರಣೆಯನ್ನು ಕೂಡ ಈಗ ಕಂಟಿನ್ಯೂ ಮಾಡಿದ್ದಾರೆ. ಅವರು ಮತ್ತೆ ಕರೆದಾಗ ವಿಚಾರಣೆಗೆ ಹೋಗಬೇಕಾಗುತ್ತೆ ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ News18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.